ಪ್ರೇಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡದೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನಗೆ ಪವಿತ್ರಾತ್ಮ ನೀನು ನಿನ್ನ ಮಕ್ಕಳ ಜನರ ಸಂಗಡ ಮಾತನಾಡು. ಈ ಸಂದ ಕೆಲವು ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಒಂದು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 5ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಸಾಮ್ ಚಾಪ್ಟರ್ 5:12. ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವೆನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು, ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಈ ವಾಕ್ಯದಲ್ಲಿ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು, ಅದು ಏನು ಅರ್ಥ? ಮೊರೆ ಹೊಕ್ಕುವುದರಿಂದ ಅರ್ಥ ಏನು ಎಂಬುದಾಗಿ ನಾವು ನೋಡುವರಾಗಿದೆ. ಮೊದಲು ನೋಡ್ತೇವೆ, ಮೊರೆ ಹೊಕ್ಕುವುದ ಅರ್ಥವಾಗಿದೆ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಅನ್ನಿಡುವುದು, ಇದು ಅರ್ಥವಾಗಿದೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ರಿಂದ 8 ವಾಕ್ಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆನಿಸಿದೆ, ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗ. ಇಲ್ಲಿ ನೋಡ್ತೇವೆ, ದೇವರಲ್ಲಿ ಯಾರು ಭರವಸೆ ಬಿಡುತ್ತಾರೋ ಅವರೆಂದಿಗೂ ತಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ದೇವರು ತಾನೇ ಅವರಿಗೆ ಆಲೋಚನೆ ಕೊಡುವ ತನಕ, ದೇವರು ತಾನೇ ಅವರಿಗೆ ಮಾರ್ಗದರ್ಶನ ಕೊಡುವ ತನಕ ಅವರು ಪ್ರಾರ್ಥನೆಯಲ್ಲಿ ಅವರು ಕಾದುಕೊಳ್ಳುತ್ತಾರೆ. ಅವರ ಕೆಲಸ ಮಾಡುವಾಗ, ಬಿಸ್ನೆಸ್ ಮಾಡಿ ಪ್ರತಿಯೊಂದರಲ್ಲಿ ಅವರು ತಮ್ಮ ಸ್ವಬುದ್ಧಿ ಆಧಾರ ಮಾಡಿಕೊಳ್ಳದೆ, ದೇವರೇ ನೀನು ಒಬ್ಬನೇ ಭವಿಷ್ಯವನ್ನು ತಿಳಿದಾತನು, ನೀನೊಬ್ಬನೇ ಆಲೋಚನಾಕರ್ತನು, ನೀನೊಬ್ಬನೇ ಸರಿಯಾದ ಮಾರ್ಗ ತೋರಿಸುವ ಎಂಬುದಾಗಿ ಅವರು ಪರಿಪೂರ್ಣ ಭರವಸೆಯಿಂದ ಪ್ರಾರ್ಥನೆ ಮಾಡುತ್ತಾರೆ. ದೇವರ ವಾಕ್ಯವನ್ನು ಹುಡುಕಿ ಹೋಗ್ತಾರೆ. ದೇವರ ಆತ್ಮ ಅವರಿಗೆ ವಾಕ್ಯದ ಮುಖಾಂತರ ಆಗ್ಬೋದು, ದರ್ಶನದ ಮುಖಾಂತರ ಆಗ್ಬೋದು, ಕನಸಿನ ಮುಖಾಂತರ ಆಗ್ಬೋದು, ಸಣ್ಣ ಸ್ವರದ ಮುಖಾಂತರ ಆಗ್ಬೋದು, ತನ್ನ ಸೇವಕರ ಮುಖಾಂತರ ಆಗ್ಬೋದು, ಪ್ರವಾದನೆ ಮುಖಾಂತರ ಆಗ್ಬೋದು, ದೇವರು ಅವರಿಗೆ ಆಲೋಚನೆ ಕೊಡುತ್ತಾರೆ. ಆ ಆಲೋಚನೆ ಪ್ರಕಾರ ಯಾರು ನಡೆಯುತ್ತಾರೋ ದೇವರು ಅವರೆಲ್ಲ ಮಾರ್ಗವನ್ನು ಸರಾಗ ಮಾಡಿಕೊಂಡು ಅವರ ಎಲ್ಲ ಕೆಲಸವನ್ನು ಆಶೀರ್ವಾದ ಮಾಡುತ್ತಾರೆ. ಹಾಗಾದರೆ ಬರೀ ಇದು ಆಗಿದೆ, ಆತನ್ನೇ ಮೊರೆಹೊಕ್ಕವರು ಅವರು ಪ್ರತಿದಿನವೂ ಅವರು ಸಂತೋಷ ಪಡುತ್ತಾರೆ. ಅವರು ಚಿಂತೆ ಮಾಡೋದಕ್ಕೆ ಗೊತ್ತುಂಟು. ಅವರು ಮಾಡುವ ಕೆಲಸ ಆಗ್ಬೋದು, ಅವರು ಮಾಡುವ ಸೇವೆ, ದೇವರ ಚಿತ್ತದ ಪ್ರಕಾರ ಮಾಡಿದ ನಿಮಿತ್ತಗೆ ದೇವರು ಅವರ ಸಂಗಡ ಇರ್ತಾನೆ. ದೇವರು ಪ್ರತಿಯೊಂದನ್ನು ಅವರಿಗೆ ಜಯ ಕೊಡುತ್ತಾನೆ. ವಿರೋಧಿಗಳು ಬಂದರೂ ಅದು ಏನು ಓಡಿ ಹೋಗ್ತಾರೆ ಎಂಬುದ ಪರಿಪೂರ್ಣ ಭರವಸೆ ಇಟ್ಟುಕೊಳ್ಳುತ್ತಾರೆ. ಅದಕ್ಕೆ ಅವರು ಸಂತೋಷ ಪಡುತ್ತಾರೆ. ಅದಕ್ಕೆ ಅವರು ಅವರಿಗೆ ಯಾವ ಚಿಂತೆ ಆಗಲಿ ಇರುವುದಿಲ್ಲ ಎಂಬುದಾಗಿ ಅರ್ಥವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಐಸಾಯ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ತಿರುಚಿತ್ತನನ್ನು ಶಾಂತಿಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಯಾವ ಯೆಹೋವನು ಶಾಶ್ವತವಾಗಿ ಆಶ್ರಯ ಗುರಿಯಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಸ್ಥಿರಚಿತ್ತನು ನಂದರ್ಥ ಯಾರು ದೇವರ ಮೇಲೆ ಭರವಸೆ ಬಿಡುತ್ತಾರೋ ಅವರು ಯಾವ ಬಗ್ಗೆ ಚಿಂತೆ ಮಾಡಿದೆ ಅವರೆಲ್ಲ ಚಿಂತಾ ಭಾರವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾರೆ. ಅಂಥವರಿಗೆ ದೇವರು ಸ್ಥಿರ ಮನಸ್ಸು ಕೊಡುತ್ತಾರೆ. ಅವರೆಂದಿಗೂ ಗಾಬರಿಗೊಳ್ಳುವುದಿಲ್ಲ. ಯಾವ ಕಷ್ಟದಲ್ಲಿಯೂ, ಯಾವ ಸಮಸ್ಯೆದಲ್ಲಿಯೂ, ಯಾವ ರೋಗದಲ್ಲಿಯೂ ಅವ್ರಿಗೆ ಗಲಿಬಿಲಿಗೊಳ್ಳುವುದಿಲ್ಲ. ಅವ್ರು ಚಿಂತೆ ಮಾಡೋದಿಲ್ಲ, ಬೇಸರ ಪಡೋದಾಕಂದರೆ ಅವರು ಪರಿಪೂರ್ಣ ದೇವರ ಮೇಲೆ ಭರವಸೆ ನಿಮಿತ್ತವಾಗಿ ದೇವರಿಗೆ ಸ್ಥಿರಚಿತ್ತ ಕೊಟ್ಟು ಅವರನ್ನು ಶಾಂತಿನಲ್ಲಿ ಗುರಿಸಿ ಅವರು ಕಾಯುತ್ತಾನೆ. ಇದು ಆಗಿದೆ ಆತನ ಮೊರೆ ಹೊಕ್ಕುವುದು ಅಥವಾ ಆತನಲ್ಲಿ ಭರವಸೆ. ಅವರು ಅದಕ್ಕೋಸ್ಕರ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರು ಸಂತೋಷಿಸ್ತಾರೆ. ಯಾಕಂದರೆ ಗೊತ್ತುಂಟು, ಎಲ್ಲ ಪರಿಸ್ಥಿತಿ ದೇವರು ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತಾನೆ. ದೇವರು ಅದರ ಮೇಲೆ ಒಡೆತನ ಸ್ಥಾಪಿಸ್ತಾನೆ ಎಂಬುದೇ ಅವರು ನೆನೆಸಿಕೊಂಡು ಯಾವ ಬಗ್ಗೆಯೂ, ಯಾವ ಪರಿಸ್ಥಿತಿ ಬಗ್ಗೆ ಸೋತು ಹೋಗುವುದಿಲ್ಲ, ನಿರಾಸೆ ಆಗುವುದಿಲ್ಲ, ಗುಣಗುಟ್ಟುವುದಿಲ್ಲ. ಪ್ರತಿಯೊಂದು ಸನ್ನಿವೇಶ ದೇವರಿಗೆ ಸ್ತೋತ್ರ ಮಾಡುತ್ತಾರೆ. ಇದು ಆಗಿದೆ ದೇವರನ್ನು ಮೊರೆ ಹೊಕ್ಕುವುದು. ಕನ್ನಡದಲ್ಲಿ ಅದು ಇಂಗ್ಲೀಷ್ ಅದರ್ಥ ದೇವರಲ್ಲಿ ಭರವಸೆಡುವುದು, ಇದು ಅರ್ಥವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 22ರಿಂದ 24 ವಾಕ್ಯ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ
ತಾನು ಹೇಳಿದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದು ದೇವರು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನು ಹೇಳ್ತಾನೆ, ಪ್ರಿಯರೇ, ನೀವು ನಿಜವಾಗಿ ದೇವರ ಮೇಲೆ ಭರವಸೆ ಇಡುವುದಾದರೆ ಪ್ರಿಯರೇ ಏನೇನು ಪ್ರಾರ್ಥನೆ ಮಾಡ್ತೀರಿ, ನೀವು ಪ್ರಾರ್ಥನೆ ಮಾಡುವಾಗ ಪ್ರಿಯರೇ ದೇವರ ವಾಗ್ದಾನವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿ. ಯಾಕಂದರೆ ನಿಮ್ಮ ಬುದ್ಧಿಯಲ್ಲಿ ಮಾಡೋ ಪ್ರಾರ್ಥನೆ ಪ್ರಿಯರೇ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ 100% ತಡವಾದರೂ ವಾಗ್ದಾನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡೋರಿಗೆ ವಾಗ್ದಾನ ಮಾಡಿದ ನಂಬಿಕಸ್ತನು ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮಾಡಿ ಉತ್ತರ ಬಂದೇ ಬರ್ತದೆ. ಮತ್ತು ಆ ರೀತಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪರಿಸ್ಥಿತಿ ದೊಡ್ಡ ಬೆಟ್ಟದಪ್ಪದಲ್ಲಿ ನಿಮಗೆ ಕಂಡು ಬರಬಹುದು. ಆ ಪರಿಸ್ಥಿತಿ, ಆ ಬೆಟ್ಟಕ್ಕೆ ನೀವು ಪ್ರತಿದಿನ ಮಾತನಾಡಬೇಕು, ದೇವರ ವಾಗ್ದಾನ ಮಾತಾಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಕಷ್ಟವನ್ನು ಮಾತನಾಡಬೇಡ್ರಿ, ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡ್ರಿ, ಕೊರತೆ ಮಾತನಾಡಬೇಡ್ರಿ, ರೋಗವನ್ನು ಮಾತನಾಡಬೇಡ್ರಿ. ಅದೇ ಬದಲಾಗಿ ವಾಗ್ದಾನವನ್ನು ಪದೇ ಪದೇ ನಂಬಿಕೆಯಿಂದ ಮಾತನಾಡುವುದಾದರೆ ಯೇಸು ಕ್ರಿಸ್ತನಂತೆ ನೀವು ನಂಬಿದಂತೆ, ನೀವು ಮಾತನಾಡಿದಂತೆ ಎಷ್ಟು ದೊಡ್ಡ ಬೆಟ್ಟ ಇರಬಹುದು, ನಿಮ್ಮ ಸಮಯ ಎಷ್ಟು ದೊಡ್ಡ ಗುಡ್ಡ ಇರಬಹುದು, ಎಷ್ಟು ದೊಡ್ಡ ಕಾಯಿಲೆ ಇರಬಹುದು, ಎಲ್ಲವೂ ನೆಲಸಮನವಾಗ್ತವೆ, ಎಲ್ಲವೂ ಹೋಗಿ ಸಮುದ್ರ ಬೀಳುತ್ತದೆ. ನೀವು ನಂಬಿದಂತೆ, ನೀವು ಮಾತನಾಡಿದಂತೆ ಆಗ್ತವೆ. ಮಾತಿನಲ್ಲಿ ಜೀವ ಉಂಟು. ಇವತ್ತು ಅನೇಕ ದೇವರ ಮಕ್ಕಳು ಯಾಕೆ ಆಶೀರ್ವಾದ ಹೊಂದುವುದಿಲ್ಲ? ಯಾಕೆ ಅನೇಕ ದೇವರ ಮಕ್ಕಳ ಕಾಯಿಲೆಗಳು ಗುಣವಾಗುವುದಿಲ್ಲ? ಯಾಕೆ ದೇವರ ಮಕ್ಕಳ ಪ್ರಾರ್ಥನೆ ಉತ್ತರ ಬರುವುದಿಲ್ಲ? ಯಾಕೆ ಮಕ್ಕಳು ಅದು ಯಾಕಂದರೆ ಅವರು ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಪರಿಸ್ಥಿತಿ ನಡಿಕೊಂಡು ಪರಿಸ್ಥಿತಿಯನ್ನು ಮಾತನಾಡ್ತಾರೆ, ಡಾಕ್ಟರ್ ರಿಪೋರ್ಟ್ ಮಾತನಾಡ್ತಾರೆ, ನಕಾರಾತ್ಮಕ ಮಾತನಾಡ್ತಾರೆ, ಗುಣಗುಟ್ಟಿರ್ತಾರೆ. ಅದಕ್ಕೋಸ್ಕರ ಅವರ ಪ್ರಾರ್ಥನೆ ಅದಕ್ಕೋಸ್ಕರ ಮಿರಾಕಲ್ ಆಗಿ ಅಡ್ಡಿ ಆಗ್ತದೆ. ಇವತ್ತು ದಾವಿದನೇ ನಿಜವಾಗಿ ದೇವರ ಮೊರೆ ಕೂರುವುದಾದರೆ ಅಥವಾ ದೇವರಲ್ಲಿ ಭರವಸೆಯಿದ್ದರೆ ನೀವು ಯಾವ ಪರಿಸ್ಥಿತಿ ನೋಡಿಕೊಂಡು ಮನಗುಂದುವುದಿಲ್ಲ, ಪರಿಸ್ಥಿತಿ ನೋಡಿಕೊಂಡು ನಕಾರಾತ್ಮಕ ಮಾತನಾಡ, ನೀವು ಪರಿಸ್ಥಿತಿಯಲ್ಲಿ ನಂಬಿಕೆಯಿಂದ ಸಂತೋಷದಿಂದ ವಾಗ್ದಾನ ಮಾತನಾಡುತ್ತೀರಿ. ಆ ವಾಗ್ದಾನ ಮಾತನಾಡುವಾಗ ಎಂಥ ದೊಡ್ಡ ಬೆಟ್ಟ ಇರಬಹುದು, ಎಂಥ ದೊಡ್ಡ ಗುಡ್ಡ ಇರಬಹುದು, ಎಂಥ ದೊಡ್ಡ ಡಾಕ್ಟರ್ ಗುಣ ವ್ಯಾಧಿ ಇರಬಹುದು, ಅದು ಮಾತು ಕೇಳಲೇಬೇಕು. ಅದು ಕೇಳಿ ಆ ಮಾತಿಗೆ ಅದು ವಿಜಯರಾಗುತ್ತದೆ, ಅದು ಹೋಗಿ ಸಮುದ್ರ ಬೀಳುತ್ತದೆ. ಯಾಕಂದರೆ ನೀವು ನಂಬಿದಂತೆ ಮಾತಾಡಿದಂತೆ ಪ್ರಾರ್ಥನೆ ಮಾಡ್ತದೆ, ಅದ್ಭುತ ಆಗ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಈ ರೀತಿಯ ನಂಬಿಕೆ ನೀವು ಉಪಯೋಗ ಮಾಡುವವರಾಗಬೇಕು. ಯಾಕಂದರೆ ದೇವರ ವಾಕ್ಯ ನೋಡ್ತೇವೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಭೂಮಿಯನ್ನು ಸೃಷ್ಟಿ ಮಾಡುವಾಗ ಬರೀ ಮಾತನಾಡಿದನು. ಅದಕ್ಕೆ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ಅದಕ್ಕೆ ಸೊಲೊಮೋನ ಹೇಳ್ತಾನೆ, 4 ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ, ಜೀವನ ಮತ್ತು ಮರಣ ನಾಲಿಗೆಗೆ ವಶವಾಗಿವೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ. ಹಾಗಾದರೆ ನಿಮಗೆ ಜೀವ ಬೇಕಾ? ಜೀವವನ್ನೇ ಮಾತನಾಡಿ. ಆಶೀರ್ವಾದ ಬೇಕಾ? ಆಶೀರ್ವಾದವನ್ನೇ ಮಾತನಾಡಿ. ಪ್ರಾರ್ಥನೆ ಉತ್ತರ ಬೇಕಾ? ಪ್ರತಿ ಸಲ ಪ್ರಾರ್ಥನೆ ಉತ್ತರವನ್ನೇ ಮಾತನಾಡಿ. ಅದ್ಭುತ ಬೇಕಾ? ನಮಗೆ ಅದ್ಭುತನೇ ಮಾತನಾಡಿ. ಹೇಗೆ ಮಾತನಾಡುವಾಗ ಏನು ಹಾಗೇ ಆಗ್ತದೆ. ಅದೇ ಬದಲೇ ಮರಣವನ್ನು, ಶಾಪವನ್ನು, ನಕಾರಾತ್ಮಕವನ್ನು ಮಾತನಾಡದೆ ನಿಮ್ಮ ಮಾತಾಗದೆ. ಪ್ರೇರೆ, ಇವತ್ತು ನಿಮ್ಮ ನಾಲಿಗೆ ನಿಮ್ಮ ನಂಬಿಕೆ ಇಡುವವರು, ಭರವಸೆ ಇಡುವವರು ಪ್ರೇರೆ, ಅಲ್ಲಿ ಗೊತ್ತಾಗಿ ನಿಮ್ಮ ಬಾಯಿ ಅದಕ್ಕೆ ಅಲ್ಲಿ ದಾವುತ್ತದೆ, ನಿನಗೆ ಮರೆಯೋಕ್ಕವರು ಯಾವ ಸಂತ ಯಾರಲ್ಲಿ ಆ ನಂಬಿಕೆ ಉಂಟು, ಯಾರು ಅವರ ಬಾಯಿಂದ ಬರುವ ಮಾತಿನಲ್ಲಿ ಗೊತ್ತಾಗಿದೆ ಅವರು ಯಾವ ಸಂತೋಷ ಪಡುತ್ತಾರೆ, ಅವರು ಯಾವ ನಂಬಿಕೆ ಮಾತನಾಡಿದೆ. ಅದರ್ಥ ಆ ವ್ಯಕ್ತಿಯಲ್ಲಿ ನಂಬಿಕೆ ಉಂಟು ಅಥವಾ ಭರವಸೆ ಉಂಟು ಅಥವಾ ಅವನು ದೇವರ ಮರೆಯೋಕ್ಕಾಗದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ನಂಬಿಕೆ ವೃದ್ಧಿ ಆಗಬೇಕಾ? ಆ ನಂಬಿಕೆಯಲ್ಲಿ ಅದು ಆಗಬೇಕಾ? ಯೇಸು ಕ್ರಿಸ್ತ ತನ್ನ ಶಿಷ್ಯರಿದ್ದೇನೆ, ನಿಮಗೆ ದೇವರ ನಂಬಿಕೆ ಇರಲಿ, ನನ್ನ ನಂಬಿಕೆ ಇರಲಿ. ಈ ಬೆಟ್ಟಕ್ಕೆ ಅಥವಾ ಈ ಸಮಸ್ಯೆಗೆ ಈ ರೋಗ ನೀವು ಕಿತ್ತುಕೊಂಡು ಹೋಗಿ ಹೇಳು ಎಂದು ಹೇಳಿದ್ದಾರೆ. ನೀವು ಹೇಳಿದಂತೆ ಆಗುವುದು. ಒಂದು ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಿದರೆ ನಂಬಿದರೆ ಆ ನಂಬಿಕೆಯಿಂದ ಕಂಟಿನ್ಯೂಸ್ ಮಾತನಾಡುವಾಗ ನಿಮ್ಮ ಪ್ರಾರ್ಥನೆ ಆಗಲಿ. ಇದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ, ನೀವು ಎಲ್ಲ ಸಂತೋಷ ಪಡ್ತೀರಿ. ದೇವರು ನಿಮಗೆ ಆಶೀರ್ವಾದವನ್ನು ಕೊಡುತ್ತಾನೆ, ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಯಾವೊಂದಿಗೂ ಸೋತು ಹೋಗುವುದಿಲ್ಲ, ನಿಮ್ಮ ಮುಖ ಬಾಡಿ ಹೋಗುವುದಿಲ್ಲ, ನೀವು ಚಿಂತೆ ಮಾಡುವುದಿಲ್ಲ. ಯಾಕಂದರೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ, ಅದು ಅದ್ಭುತ ಸ್ವರೂಪ ಎಂಬುದನ್ನು ನೀವು ಅನುಭವಿಸ್ತೀರಿ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನಾವು ನೋಡುತ್ತೇವೆ. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಎಫೆಸ 6:16, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಆದ್ದರಿಂದ ನೀವು ಕೆಡುಗನ ಅಗ್ನಿ ಬಾಣಗಳನ್ನೆಲ್ಲ ಆರಿಸೋದಕ್ಕೆ ಸಕ್ತರಾಗಿವ್ರಿ. ಬಟ್ ಅಪ್ಪಸ್ ಹೇಳ್ತೇನೆ, ನೀವು ಹೋರಾಟ ಮಾಡೋದು
ಮನುಷ್ಯ ಮಾತ್ರ ಸಂಗಡಲ್ಲ, ಅಂಧಕಾರದ ದೊರೆತನ ನೀವು ಓಟ ಮಾಡುತ್ತೀರಿ. ಈ ಓಟದಲ್ಲಿ ನೀವು ಜಯ ಹೊಂದಬೇಕಾದ್ರೆ ಅಪೊಸ್ತಲರಲ್ಲಿ 7 ಆಯುಧಗಳನ್ನು ಕೊಟ್ಟಿದ್ದಾನೆ. ಅಲ್ಲಿ 5 ಆಯುಧಗಳು ನಿಮ್ಮನಿಗೆ ಸಂರಕ್ಷಣೆ ಮಾಡುವ ಆಯುಧಗಳು, 2 ಆಯುಧಗಳು ಸೈತನನ್ನು ಡೈರೆಕ್ಟಾಗಿ ಸೋಲಿಸುವ ಆಯುಧಗಳು ಎಂಬುದೇ ನಾವು ಇಲ್ಲಿ ನೋಡ್ತೇವೆ. ಅದರಲ್ಲಿ 5 ಆಯುಧದಲ್ಲಿ 4ನೇ ಆಯುಧವಾಗಿದೆ ನಂಬಿಕೆ ಎಂಬ ಗುರಾಣಿ ಹಿಡುಕೊಳ್ಳಿರಿ. ಅದು ಕೆಡುಗರ ಅಗ್ನಿ ಬಾಣಗಳನ್ನ ಅದರ್ಥ ಪ್ರೇರೆ ಸೈತಾನನು ಪ್ರೇರೆ 20 ಗಂಟೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಷ್ಟದ ಬಗ್ಗೆ ಆ ಒಂದು ಬರೇ ಅಪನಂಬಿಕೆ, ಆ ಚಿಂತೆ, ಆ ಒಂದು ರೀತಿಯ ನಕಾರಾತ್ಮಕ ಸಂಗತಿಗಳು ನಿಮಗೆ ಪದೇ ಪದೇ ನಿಮ್ಮ ಮನಸ್ಸು ತರ್ತಾನೆ. ಅದು ನೋಡಿ ನಿನ್ನ ಸಮಸ್ಯೆ ನೋಡು, ನಿನ್ನ ದೇವರು ಎಲ್ಲಿದ್ದಾರೆ, ಈ ರೀತಿ ನಿಮ್ಮ ಮನಸ್ಸಿಗೆ ಪದೇ ಪದೇ ಭಯದ ಆಲೋಚನೆ, ಚಿಂತೆ, ಬೇಸರ ತರುವಾಗ ನೀವು ಪ್ರೇರೆ ನಿಮ್ಮ ಹೃದಯದಲ್ಲಿ ಆ ನಂಬಿಕೆ ಇರುವುದಾದರೆ, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ತುಂಬಲ್ಪಡುವುದರೆ, ಆ ನಂಬಿಕೆಯ ಮಾತನ್ನು ಮಾತನಾಡುವಾಗ ಎಷ್ಟು ನಿಮ್ಮ ಬಾಯದಲ್ಲಿ ನಂಬಿಕೆ ದೇವರ ವಾಕ್ಯದ ಮಾತು, ಆ ಮಾತು ಅದರಲ್ಲಿ ಶಕ್ತಿ ಉಂಟು. ಅದು ಸೈತಾನ ತರುವ ಅಗ್ನಿ ಮಾಡವಲ್ಲೇ ಸೈತಾನ ಮನಸ್ಸು ತರುವ ಭಯ ಆಗ್ಬೋದು, ಚಿಂತೆ ಇರಬಹುದು, ಬೇಸರ ಇರಬಹುದು, ನಿರಾಸೆ ಇರಬಹುದು, ಅಪನಂಬಿಕೆ, ಅದನ್ನೆಲ್ಲ ನಂದಿಸುವ ಸಾಮರ್ಥ್ಯ ನಿಮ್ಮ ಬಾಯಿಂದ ಬರುವ ಮಾತಿಗೆ ಉಂಟು ಎಂಬುದೆಲ್ಲ ಅಪೊಸ್ತಲರು ಹೇಳ್ತಾರೆ. ಇದು ದೊಡ್ಡ ಆಯುಧವಾಗಿದೆ. ಇದು ಅನೇಕ ದೇವರ ಮಕ್ಕಳು ಪ್ರಿಯರೇ ಯಾಕೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ, ಯಾಕೆ ದೇವರ ಮಕ್ಕಳು ವ್ಯಥೆ ಪಡುತ್ತಾರೆ, ಯಾಕೆ ದೇವರ ಮಕ್ಕಳು ಚಿಂತೆ ಪಡುತ್ತಾರೆ, ಯಾಕೆ ದೇವರ ಮಕ್ಕಳು ಭಯ ಪಡ ಕಾರಣ ಇಷ್ಟೇ ಪ್ರಿಯರೇ, ಆ ಸೈತನ ಅವರಿಗೆ ಭಯ ತರುತ್ತಾನೆ. ಸೈತನ ಚಿಂತೆ, ಆ ಚಿಂತೆ ಬರುವಾಗ ಅವರು ಹಾಗೆ ಚಿಂತಿಸ್ತಾರೆ, ಭಯ ಅದಕ್ಕೋಸ್ಕರ ಅವರು ಭಯ ಪಟ್ಟಾಗ ಅವರು ಭಯ ಪಡ್ತಾರೆ. ಅದಕ್ಕೆ ಬದಲಾಗಿ ದೇವರ ವಾಕ್ಯನ ಹಗಲು ರಾತ್ರಿ ಓದಿರಿ, ಧ್ಯಾನ ಮಾಡಿರಿ. ಎಷ್ಟು ವಾಕ್ಯ ನಿಮ್ಮಲ್ಲಿ ತುಂಬಲ್ಪಡ್ತದೋ ಆಗ ದೇವರ ಆ ವಾಕ್ಯದ ಪ್ರಮಾಣದ ಮೇರೆಗೆ ಪವಿತ್ರಾತ್ಮ ನಿಮಗೆ ಆ ನಂಬಿಕೆಯ ವಾಗ್ದಾನ ಕೊಡ್ತಾನೆ. ಆ ನಂಬಿಕೆ ಎಷ್ಟು ನೀವು ವಾಗ್ದಾನ ಮಾತನಾಡುತ್ತೀರೋ, ನಂಬಿಕೆಯಲ್ಲಿ ಎಷ್ಟು ವಾಕ್ಯನ ಮಾತನಾಡುತ್ತೋ, ನಂಬಿಕೆಯಲ್ಲಿ ಉತ್ತರ ಅದರ ಶಕ್ತಿ ಅದು ಕೂಡ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವಾಗ ಸೈತನ ಎಲ್ಲ ಆಯುಧಗಳು ಅದು ನೆಲ ಸಮಾನವಾಗುತ್ತೆ. ಸೈತನ ಆಯುಧ ಮೆರಳುಪಡುವಾಗ ದೇವರ ಹಸ್ತವು ನಿಮ್ಮ ಮಧ್ಯೆ ಕಾರ್ಯ ಮಾಡಿಕೊಂಡು ನಿಮಗೆ ಜೀವನ ಕೊಡುತ್ತೆ. ಇದು ಬ್ಯಾಟಲ್ ಮಾಡಲಿಕ್ಕೆ ಅದಕ್ಕೆ ಅಲ್ಲಿ 7 ಆಯುಧಗಳು ಪ್ರೆ. ಅದರಲ್ಲಿ 4ನೇ ಆಯುಧವಾಗಿದೆ ನಂಬಿಕೆ ಗುರಿಯನ್ನು ಹಿಡಿದುಕೊಳ್ಳಿರಿ. ಅದಕ್ಕೆ ಅಗ್ನಿ ಬಾಣ. ಆ ನಂಬಿಕೆ ಗುರಿ ಹಿಡಿದುಕೊಳ್ಳಬೇಕಾದ್ರೆ ನೀವು ಪರಿಪೂರ್ಣ ದೇವರನ್ನು ನಂಬಬೇಕು. ಆ ಪರಿಪೂರ್ಣ ದೇವರನ್ನು ನಂಬಿಕೆ ಮಾಡಬೇಕಾದ್ರೆ ನೀವು ಹಗಲು ರಾತ್ರಿ ಹಲವು ನಂಬಿಕೆ, ಹೊಸ ನಂಬಿಕೆ, ನಿಮ್ಮನ್ನೆಲ್ಲ ಅದ್ಭುತ ಕಾರ್ಯಗಳನ್ನು ಧ್ಯಾನ ಮಾಡಬೇಕು. ಎಷ್ಟು ಅದ್ಭುತ ಧ್ಯಾನ ಮಾಡ್ತೀರೋ ಆವಾಗ ಮಾತ್ರ ಆ ನಂಬಿಕೆಯಲ್ಲಿ ಮಾತನಾಡುವಾಗ ಅದ್ಭುತಗಳು ಪ್ರಾರ್ಥನೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡ್ತೇವೆ ಕೀರ್ತನೆಯಲ್ಲಿ ತುಂಬ ಪ್ರಾರ್ಥನೆ ಮಾಡೋ ಒಬ್ಬ ವ್ಯಕ್ತಿ ಆಸಾಪನ ಕೀರ್ತನೆ ನೋಡ್ತೇವೆ. ಕೀರ್ತನೆ 77ನೇ ಕೀರ್ತನೆ ನೋಡ್ತೇವೆ. ಈ ಆಸಾಪನ ಎಂಬ ಈತನು ತುಂಬ ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗಿದ್ದನು. ಈ ಆಸಾಪನು ತುಂಬ ಪ್ರಾರ್ಥನೆ ಮಾಡೋ ಒಬ್ಬ ಸೇವಕನಾಗಿದ್ದನು. ಆ ಪ್ರಾರ್ಥನೆ ಮಾಡುವಾಗ ಅವನ ಉತ್ತರ ಬರಲ್ಲ. ಆಗ ಹೇಳ್ತಾನೆ, ದೇವನನ್ನು ಬಿಟ್ಟನು ಎಂಬುದಾಗಿ ಅವನಿಗೆ ಆ ಒಂದು ಆಲೋಚನೆಗಳು, ಆ ನಿರಾಸೆ, ಅಪನಂಬಿಕೆ ಎಲ್ಲ ಆಲೋಚನೆ ಬರಲಿಕ್ಕೆ ಪ್ರಾರಂಭವಾಯಿತು. ಆಗ 10ನೇ ವಾಕ್ಯದಲ್ಲಿ ಮತ್ತು ನಾನು ಅಂದುಕೊಂಡೆಂದರೆ ಹೀಗೆ ನೆನೆಸಿದ ನನ್ನ ಬಲ ಏನಿದೆ. ಇವತ್ತು ಅನೇಕ ದೇವರ ಮಕ್ಕಳು ತುಂಬ ಗಂಟೆ ನೀವು ಪ್ರಾರ್ಥನೆ ಮಾಡ್ತೀರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ. ಆದರೆ ಅದರ ಜೊತೆಯಲ್ಲಿ ನೀವು ದೇವರ ವಾಕ್ಯವನ್ನು ಕಡಿಮೆ ಪ್ರಮಾಣ ಓದುವುದಾದರೆ ನಿಮ್ಮ ಆತ್ಮ ಬಲಹೀನವಾಗುತ್ತೆ. ನೀವು ಪ್ರಾರ್ಥನೆ ಒಂದು ಉಸಿರಾಟವಾಗಿದೆ. ದೇವರ ವಾಕ್ಯ ಆತ್ಮಕ್ಕೆ ಆಹಾರವಾಗಿದೆ. ಎಷ್ಟು ಆಹಾರವನ್ನು ನೀವು ಖಾಲಿ ಗಂಜಿ ಊಟ ಮಾಡಿದರೆ ನಿಮ್ಮ ಪ್ರಾಯಕ್ಕೆ ಬಲ ಸಿಗುತ್ತೆ. ನೀವು ಗಂಜಿ ಊಟ ಮಾಡ್ತೀರಿ ಮತ್ತು ಮಾಂಸ ತಿನ್ನುತ್ತೀರಿ, ಬಿರಿಯಾನಿ ತಿಂತೀರಿ. ಹಾಗೆ ಆತ್ಮೀಯ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವರಬೇಕು. ಅತಿ ಹೆಚ್ಚಾಗಿ ಎಷ್ಟು ದೇವರ ವಾಕ್ಯ ಓದುತ್ತಿರು ಅಷ್ಟು ಆ ವಾಕ್ಯ ನಿಮ್ಮ ಆತ್ಮದಲ್ಲಿ ಬಲ ಕೊಡುತ್ತದೆ. ಒಂದಿಲ್ಲ ವಾಕ್ಯ ಇಲ್ಲಿ ಆಸಾಪನ ಒಪ್ಪಿಕೊಳ್ಳುತ್ತಾನೆ. ಈ ರೀತಿಯೆಲ್ಲ ಆಲೋಚನೆ ಮಾಡೋ ಕಾರಣ ಅವನ ಆತ್ಮದಲ್ಲಿ ಬಲ ನಿಂತಿತ್ತು. ಅದರ್ಥ ಅವನ ಆತ್ಮದಲ್ಲಿ ವಾಕ್ಯ ಕಡಿಮೆ ಇತ್ತು. ಅದಕ್ಕೆ ಅವನಿಗೆ ಆಲೋಚನೆ ಬಂತು, ದೇವರು ನನ್ನ ಪ್ರಾರ್ಥನೆ ಕೇಳಿಲ್ಲವೋ. ಇದು ಅನೇಕರು ಈ ರೀತಿ ಆಲೋಚನೆ ಮಾಡಿದ್ರೆ ಎಷ್ಟು ಪ್ರಾರ್ಥನೆ ಉತ್ತರ ಕೊಡುವುದಿಲ್ಲವೋ. ದೇವರು ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಐಜಾಯ ಪ್ರವಾದಿ ಹೇಳ್ತಾನೆ 59:1 ವಾಕ್ಯದಲ್ಲಿ, ದೇವರ ಹಸ್ತವು ರಕ್ಷಲಾರದ ಮೋಟು ಗಹಿಲ್ಲ, ದೇವರ ಕಿವಿ ಕಿವಿಡಲ್ಲ. ಅದು ನಿಮ್ಮ ಅಪರಾಧಗಳೇ ದೇವರಿಂದ ಆಗಿದೆ. ಪಾಪ ಅಂದ್ರೇನು? ಒಂದು ವೇಳೆ ದೇವರ ವಾಕ್ಯನ ಓದುವುದಿಲ್ಲವೋ, ದೇವರ ವಾಕ್ಯವನ್ನು ಧ್ಯಾನ ಮಾಡಿದಿಲ್ಲೋ, ಅದುವೇ ಪಾಪದ ಒಪ್ಪಿಕೊಂಡು ಇವತ್ತಿಂದ ದಿನ ಅಟ್ಲೀಸ್ಟ್ 10 ಅಧ್ಯಾಯವನ್ನಾದರೂ ಓದುವಂಥ ಅಭ್ಯಾಸ ಮಾಡಿರಿ. 5 ಚಾಪ್ಟರ್ ಹಲ್ಲೆರಡು ಮುಳುಗಿ ಓದಿರಿ, 5 ಹೊಸ ಮುಳುಗಿ ಅಷ್ಟಾದರೂ ಓದಿರಿ. ಎಷ್ಟು ವಾಕ್ಯ ಓದಿತೀರು ದೆನ್ ಆಗ ನಿಮ್ಮ ಆತ್ಮದ ಬಲನತೆ
ಹೋಗಲಾಡಿಸಿಕೊಂಡು ಆತ್ಮದಲ್ಲಿ ಪುಷ್ಟರಾಗ್ತೀವಿ. ಅದು ಆತ್ಮದಲ್ಲಿ ಪುಷ್ಟರಾದರೆ ಮಾತ್ರವೇ ಸೈತಾನನು ತರುವ ಅಗ್ನಿ ಬಾಣಗಳನ್ನು ಆರಿಸಲಿಕ್ಕೆ ನಂಬಿಕೆಯ ಮಾತನ್ನು ಮಾತನಾಡಿದ್ರೆ ಆ ನಂಬಿಕೆಯ ಮಾತಿನಲ್ಲಿ ಶಕ್ತಿ ಉಂಟು. ಆ ನಂಬಿಕೆಯ ಮಾತು ಸೈತಾನಿಗೆ ಇಬ್ಬಾಯ್ಕತೆ ನಿಮ್ಮ ಬಾಂಧ ಬರುವಾಗ ಸೈತಾನನು ಸೋತು ಹೋಗ್ತಾನೆ, ಅದನ್ನು ಎದುರ್ತಾನೆ, ನಿಮ್ಮ ಮನಸ್ಸೆಲ್ಲ ಕೋಟೆ ಕಡಿಮೆ ಬಿಡುತ್ತೆ. ಆಗ ಪ್ರಿಯರೇ, ನಿಮ್ಮ ನಂಬಿಕೆಯಲ್ಲಿ ನೀವು ಅದ್ಭುತಗಳನ್ನು, ಪ್ರಾರ್ಥನೆ ಉತ್ತರವನ್ನು, ವಾಗ್ದಾನವನ್ನು ಪಡೆದುಕೊಳ್ಳಲಿಕ್ಕಾಗದೆ ಸಿಂಹದ ಬಾಯಿ ಕಟ್ಟಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅಂತ ನಂಬಿಕೆ ಇವರಾಗ್ತದೆ ದೇವರಾತ್ಮ ಹೇಳುವನಾಗಿದ್ದಾನೆ. ಅದಕ್ಕೆ ಇಲ್ಲಿ ಅವನು ಆಸೆಪಡ್ತಾನೆ, ನಾನು ಅಂದುಕೊಂಡಿದ್ದೆ ಈಗೇನೇನು ನನ್ನ ಬಲಹೀನತೆ ಮತ್ತು ಅದು ಪರಸ್ಪರನ ಭುಜಬಲವು ಪ್ರಕಟದ ವರ್ಷಗಳನ್ನು ಈಗ ಅವನಿಗೆ ಗೊತ್ತಾಯಿತು. ನನ್ನ ಪ್ರಾರ್ಥನೆ ಉತ್ತರ ಕೊಡಬೇಕಾದ್ರೆ ನಾನು ಏನು ಮಾಡಬೇಕು? ಅದನ್ನು ಅಲ್ಲಂಬಿಕೆ ಯಾಕೆ ಓದಬೇಕು? ಅಲ್ಲಂಬೆ ಅನೇಕ ಅದ್ಭುತ ಕಾರ್ಯಗಳು, ಮಾತು ಕಾರ್ಯಗಳು, ಅನೇಕ ವಾಕ್ಯದ ಎಲ್ಲ ಥರದ ಇತಿಹಾಸ, ಅನೇಕ ರೀತಿಯಲ್ಲಿ ದೇವರ ವಾಕ್ಯ ಸ್ಟೋರಿ, ಅನೇಕ ಜೊತೆಗೆ ಅಲ್ಲಂಬಿಕೆ ಓದಬೇಕು. ಬರೀ ಹೊಸ ಮಡಿಗೆ ಓದಬೇಕು. ಆಗ ನೀವು ದೇವರ ಮೇಲೆ ಅದ್ಭುತಗಳನ್ನು ಜ್ಞಾಪಕ ತರುವಾಗ ನಂಬಿಕೆ ಗುರಾಣಿಯನ್ನು ಮಾತನಾಡಲಿಕ್ಕೆ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬುದೇ ನಾವು ಆಸಾಪನ್ನು ಇಲ್ಲಿ ಹೇಳ್ತಾನೆ. ಬರೀ ಅನ್ನದಿನ ವಾಕ್ಯದಲ್ಲಿ ಯೇವನ ಕೃತ್ಯಗಳನ್ನು ವರ್ಣಿಸಲು ಪರೇ ಯಾವಾಗ ವಾಕ್ಯ ನಿಮ್ಮಲ್ಲಿ ಉಂಟು ಆಗ ಸೈತಾನ ನಿಮಗೆ ಅಪನಂಬಿಕೆ ತರುವಾಗ, ಭಯ ತರುವಾಗ ನೀವು ಸೈತಾನ ಮುಂದೆ ನೀವು ಮಾತನಾಡಿದರೆ, ಸೈತಾನನೇ ನನ್ನ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿದವರು ನನ್ನ ದೇವರು ಆಗಿದ್ದಾನೆ, ನನ್ನ ದೇವರು ಸಿಂಹದ ಬಾಯಿ ಕಟ್ಟಿದರು, ನನ್ನ ದೇವರು ಇವತ್ತು ಸಹ ನನ್ನ ವಿರೋಧದ ಬಾಯಿನ ಕಟ್ಟುವವನಾಗಿದ್ದಾನೆ, ನನ್ನ ದೇವರು ಇರುಗಳು ಕಟ್ಟುವ ಕೆಳಗದ ಅದೇ ದೇವರು ನನ್ನ ಮುಂದೆ ಇರುವ ಈ ಸಮಸ್ಯೆ ಎಂಬ ಗೋಡೆನು. ಈ ರೀತಿ ಸೈತಾನ ಮಾತನಾಡುವಾಗ ಆತನು ಸೋತು ಹೋಗ್ತಾನೆ, ಆತನು ಭಯ ಪಡ್ತಾನೆ, ಆತನು ಬಿಟ್ಟು ಹೋಗ್ತಾನೆ, ಆತನು ಸೋಲ್ಪಡೆ. ನೀವು ನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆಗೆ ಉತ್ತರ 100% ಬರ್ತದೆ ಎಂಬುದಾಗಿ ಅಲ್ಲಿ ದಾವೀದನೇ ಇವನೇ ಮೊರೆ ಹೊಕ್ಕರು ಅವರು ಯಾವಾಗಲೂ ಸಂತೋಷ ಪಡುತ್ತಾರೆ, ಯಾಕಂದರೆ ಅವರಲ್ಲಿ ನಂಬಿಕೆ ಇದ್ದ ನಿಮಿತ್ತವಾಗಿ ಬರ್ತದೆ. ನಂತರ ನಾವು ನೋಡ್ತೇವೆ ಅನ್ಯ ವಾಕ್ಯದಲ್ಲಿ ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸನು, ನಿನ್ನ ಪ್ರವಚನ ಸಮಯ ದೇವರ ವಾಕ್ಯ ಅತಿ ಹೆಚ್ಚಾಗಿ ಧ್ಯಾನ ಮಾಡಿರಿ. ಎರಡನೇ ಸಂಗತಿ ನೋಡ್ತೇವೆ, ಎಲ್ಲ ಸನ್ನಿವೇಶಗಳಲ್ಲಿಯೂ ಸಂತೋಷ ಪಡುವರಾಗಬೇಕು. ನಾನು ನೋಡ್ತೇವೆ ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿರು. ಅಪೊಸ್ತಲ ಪೌಲನು ಸೆರೆಮನೆಯಲ್ಲಿ ಇರುವಾಗ ಆ ಪಿಲ್ಲ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ಎಲ್ಲ ಸನ್ನಿವೇಶದಲ್ಲಿ, ಯಾವುದೇ ಸನ್ನಿವೇಶ ಇರ್ಬೋದು, ಯಾವುದೇ ಬಡತನ ಇರ್ಬೋದು, ಯಾವುದೇ ಕೊರತೆ ಇರ್ಬೋದು, ಯಾವುದೇ ಇರಬಹುದು ಎಲ್ಲ ಸನ್ನಿವೇಶದಲ್ಲಿ ನೀವು ದೇವರ ಮೇಲೆ ನಂಬಿಕೆ ಇಡುವುದಾದರೆ ಸಂತೋಷ ಅದಕ್ಕೋಸ್ಕರ ಅಗಲಿರಲು ವಾಕ್ಯಗಳನ್ನು ಧ್ಯಾನಿಸುವುದಾದರೆ ಮಾತ್ರವೇ ಪ್ರತಿ ಸಂದರ್ಭದಲ್ಲಿ ದೇವರ ಮೊರೆ ಹೊಕ್ಕಲಿಕ್ಕೆ, ದೇವರ ಬರಲಿಕ್ಕೆ ಆಗದೆ. ಆವಾಗ ಮಾತ್ರ ನೀವು ಎಲ್ಲ ಪರಿಸ್ಥಿತಿ ಸಂತೋಷಿಸುವಾಗ ಸೈತಾನನು ಸೋತು ಹೋಗ್ತಾನೆ, ಅವನ ಆಯುಧದಲ್ಲಿ ಮೆರಳಿಪಡ್ತೇವೆ. ನಿಮ್ಮ ಸಂತೋಷ ದೇವರು ನೋಡಿ ನೀವು ನಂಬಿದ ಹಾಗೆ, ನೀವು ಮಾತನಾಡಿದ ಹಾಗೆ ದೇವರ ಅದ್ಭುತಗಳನ್ನು ನೋಡಲಿಕ್ಕೆ ಸಕ್ತರಾಗ್ತೀರಿ. ಪ್ರಿಯರೇ, ಇನ್ನೊಂದು ನಾವು ದರ್ಶನ ನೋಡ್ತೇವೆ 1ನೇ ಥೆಸಲೋನಿಕದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16-18 ವಾಕ್ಯ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನಾದ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಬಂದ ದೇವರ ಚಿತ್ತ. ಅಪ್ಪದೆ ಎಲ್ಲ ಸಮಯದಲ್ಲಿಯೂ ಸಂತೋಷ ಪಡಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ ಎಡೆಬಿಡದೆ ಉತ್ತರ ಬರುವ ತನಕ ನಿಮ್ಮ ಪ್ರಾರ್ಥನೆ ಆಗಬಹುದು. ವಾರಕ್ಕೆ ಮಾಡುವ ಉಪವಾಸ ಬಿಡದೆ ಪ್ರಾರ್ಥನೆ ಮಾಡಿರಿ, ಬಿಡದೆ ಉಪವಾಸ ಮಾಡಿರಿ, ಉತ್ತರ ಬರೋದನ್ನು ಸಂತೋಷ ಪಡಿ ಎಲ್ಲ ಪರಿಸ್ಥಿತಿಯಲ್ಲಿ. ಮತ್ತು ವಾಪಸ್ ಮಾಡ್ತಾನೆ ಎಲ್ಲದರಲ್ಲೂ ಪ್ರತಿಯೊಂದೇ ನೀವು ಪ್ರಾರ್ಥನೆ ಮಾಡೋದು ಉತ್ತರ ಬರುವುದಿಲ್ಲ, ಪ್ರಾರ್ಥನೆ ಮಾಡೋ ಕಷ್ಟ ಜಾಸ್ತಿ ಬರುವುದು ನಿಮ್ಮ ನಂಬಿಕೆ. ಆದರೆ ವಾಪಸ್ ಮಾಡಿದ್ರೆ ಎಲ್ಲದರಲ್ಲೂ ಕರ್ತನ ಮಾಡಿರಿ, ಇದು ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ನೀವು ತಿಳಬೇಕು. ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಸಹಿತ ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಡ್ಡಿ ಮಾಡೋನು ಆತನೇ, ಮತ್ತು ನಿಮಗೆ ನಿಮ್ಮ ಪ್ರಾರ್ಥನೆ ಅಡ್ಡಿ ಮಾಡಿಕೊಂಡು ನಿಮಗೆ ಇನ್ನೂ ಕಷ್ಟಗಳನ್ನು ತರುವನು ಆತನಾಗಿದೆ. ಅದಕ್ಕೆ ವಾಪಸ್ ಪೌಲ ಹೇಳ್ತಾನೆ, ನೀವು ಪ್ರಾರ್ಥನೆ ಎಡೆಬಿಡದೆ ಮಾಡಬೇಕು, ಉಪವಾಸ ಮಾಡೋದು ನಂಬಿಕೆಸ್ತರೇ ಮಾಡಬೇಕು, ಮತ್ತು ಎಲ್ಲ ಸಂತೋಷ ಪಡಬೇಕು. ಎಲ್ಲ ಸನ್ನಿವೇಶಗಳು ದೇವರು ಒಳ್ಳೆಯವು ನಿಮ್ಮದೇ ಕರ್ತನಂತೆ ಮಾಡಬೇಕು. ಇದು ದೇವರ ಚಿತ್ತ. ಇದು ನೀವು ಮಾಡುವುದಾದರೆ ಪ್ರಿಯರೇ, ನಿಜವಾಗಿ ನೀವು ನಿಮ್ಮ ಆತ್ಮಲ್ಲಿ ಸಂತೋಷ ಪಡುತ್ತೀರಿ, ನಿಮ್ಮ ನಂಬಿಕೆಯು ವೃದ್ಧಿ ಆಗ್ತದೆ. ನೀವು ನಂಬಿದಂತೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ. ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಯಾವ ರೋಗಿಗಳು ಪ್ರಾರ್ಥನೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ನಂಬಿಕೆಯೇ ನಿನ್ನ ಸ್ವತಃ ಆಗಿದೆ. ನಿಮ್ಮ ನಂಬಿಕೆಯಲ್ಲಿ ನೀವು ದೇವರ ವಾಗ್ದಾನ ಪಡೆದುಕೊಳ್ಳಬೇಕು. ನಿಮ್ಮ ನಂಬಿಕೆ ಮುಖಾಂತರ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳಬೇಕು. ನಿಮ್ಮ ನಂಬಿಕೆ ಮುಖಾಂತರ ಕಷ್ಟಗಳು ಬಿಡಬೇಕು. ನಿಮ್ಮ ನಂಬಿಕೆ ಮುಖಾಂತರ ಸೈತಾನ ಆಯುಧ ಮೂಲ ಅದು ಈ ನಂಬಿಕೆ ನಿಮ್ಮಲ್ಲಿ
ಅಭಿವೃದ್ಧಿ ಆಗಬೇಕು ಮತ್ತು ಆ ನಂಬಿಕೆಯಲ್ಲಿ ಮಾತನಾಡಬೇಕು. ಅದಕ್ಕೆಲ್ಲದಕ್ಕೆ ಬೇಕು ಪ್ರಿಯರೇ ಪ್ರಾರ್ಥನೆ ಒಟ್ಟಿಗೆ ದೇವರ ವಾಕ್ಯದ ಧ್ಯಾನ ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 50 ಅದರಲ್ಲಿ 23ನೇ ವಾಕ್ಯ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸ. ಇದು ದಾವಿದನೇ ಯಾರು ಸ್ತುತಿ ಯಜ್ಞ ಸಂಬಂಧ ಪ್ರತಿ ಸಂದರ್ಭದಲ್ಲಿ, ಕಷ್ಟ ಸಮಯದಲ್ಲಿ, ಇಕ್ಕಟ್ಟಿನಲ್ಲಿ, ರೋಗದಲ್ಲಿ, ಬಡತನದಲ್ಲಿ, ಸಾಲದಲ್ಲಿ ಸ್ತುತಿ ಯಜ್ಞ ಅದು ದೇವರನ್ನು ಗೌರವಿಸೋದು. ಮತ್ತು ನಿಮ್ಮ ನಡತೆಯನ್ನು ಪ್ರತಿ ಸಲ ಪ್ರಾರ್ಥನೆ ಮಾಡಿದಾಗೆ ಸ್ತುತಿ ಯಜ್ಞ ನಿಮ್ಮ ನಡತೆಯನ್ನು, ನಿಮ್ಮ ಜೀವಿತವನ್ನು ವಾಕ್ಯದಲ್ಲಿ ಸರಿಪಡಿಸಿಕೊಂಡು ವಿಧೇಯರಾಗುವುದಾದರೆ ಮಾತ್ರವೇ ದೇವರ ರಕ್ಷಣೆ ಅಂದರೆ ದೇವರ ಅದ್ಭುತಗಳು ಮಾಡ್ತಾನೆ, ಪ್ರಾರ್ಥನೆ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ, ಎಲ್ಲ ಕಷ್ಟದಿಂದ ದೇವರು ಬಿಡುಗಡೆ. ಈ ರೀತಿ ದಾವೀದ ಹೇಳ್ತಾನೆ, ಆತನ ಮೊರೆ ಹೊಕ್ಕವರಲ್ಲೂ ಯಾವಾಗಲೂ ಸಂತೋಷ ಪಡುವವರು ಅವರು ಆನಂದ ಪಡುವರು. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನ ಮಾಡುವುದಾದರೆ ನಿಮ್ಮ ನಿಮಗೆ ತಿಳಿಸಿರಿ, ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಬಂಧ ಮಾತಾಡೋದಕ್ಕೆ ಸ್ತೋತ್ರ ದೇವ. ಇದನ್ನು ಪ್ರತಿಯೊಬ್ಬರು ದೇವ ಎಂದು ಅವರ ಜೀವಿತದಲ್ಲಿ ಅವರು ದೇವ ಚಿಂತೆ ಮಾಡಿದೆ, ನಿರಸರಾಗದೆ, ಅಪನಂಬಿಕೆ ಮಾತಾಡದೆ, ಎಲ್ಲ ಪರಿಸ್ಥಿತಿಯಲ್ಲೂ ನಂಬಿಕೆಯೇ ಮಾತನಾಡುವಂತೆ ಆ ನಂಬಿಕೆ ಹೃದಯ ದೇವ ಪ್ರತಿಯೊಬ್ಬರಿಗೆ ಅನುಗ್ರಹಿಸು. ನನ್ನ ಮಕ್ಕಳು ಹೆಚ್ಚೆಚ್ಚಾಗಿ ವಾಕ್ಯಗಳನ್ನು ಓದುವಂತೆ, ಅವುಗಳ ವಾಕ್ಯ ಧ್ಯಾನ ಮಾಡಿ ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ, ನಂಬಿಕೆ ಮಾತನಾಡಿದ ಕೃಪೆ ಕೊಟ್ಟು ಪ್ರತಿಯೊಬ್ಬರೂ ದೇವ ನಿನ್ನ ಮರೆ ಕೊಂಡು ಎಲ್ಲ ಸಂತೋಷ ಪಡುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕು ನಾನು ಬೇಡಿಕೊಳ್ತೇನೆ, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್.